ಮೂಲೆಗಳಿಂದ ಮತ್ತೆ ನಾವು ಬೆಳಗಾವದಲ್ಲಿ ಸೇರಲಾಗಿದ್ದೇವೆ. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಅನೇಕ ಹೋರಾಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯ ಕೊಡುಗೆ ಬಹಳ. ಯಾಕಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇರೋದು ಅದು ಬಿಜಾಪುರ ಅಂತ ಹೇಳ್ಬೋದು. ಅಂಥ ಬಿಜಾಪುರ ಜಿಲ್ಲೆಯಿಂದ ರೈತರು, ಕೃಷಿಕರು, ಯುವಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆ ಕರಾಳ ದಿನ, ಆ ಒಂದು ಕರಾಳ ದಿನದಲ್ಲಿ ನಾವು ಮಾಡ್ತಕ್ಕಂಥ ಪಥಸಂಚಲನ, ಮೌನ ಪಥಸಂಚಲನದಲ್ಲಿ ಬಿಜಾಪುರ ಜಿಲ್ಲೆಯ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಯಶಸ್ವಿಗೊಳಿಸಲಿಕ್ಕೆ ನಾವು ಕೂಡ ಕಂಕಣಬದ್ಧರಾಗಬೇಕು. ಬಿಜಾಪುರ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. 2021ನೇ ಇಸ್ವಿ ಜನವರಿ 14ನೇ ತಾರೀಕು ಕೂಡಲ ಸಂಗಮದಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಪಾದಯಾತ್ರೆ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಮೀಸಲಾತಿ ಚಳವಳಿ ಇವತ್ತು 5 ವರ್ಷ ಆದರೂ ನಮ್ಮ ಗಟ್ಟಿತನವನ್ನು, ನಮ್ಮ ನಿಷ್ಠೆಯನ್ನು, ನಮ್ಮ ಬದ್ಧತೆಯನ್ನು ಬಿಟ್ಕೊಳ್ಳಾರ್ದೇ ಯಾವುದೇ ಸರ್ಕಾರ ಬಂದರೂ ಸಹ, ಯಾವುದೇ ಪಕ್ಷ ಅಧಿಕಾರಕ್ಕಿದ್ದರೂ ಸಹ ನಿರಂತರವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಿಕೆ ಪ್ರಾಮಾಣಿಕವಾದಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದೀವಿ. ಈಗಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೋಸ್ಕರವಾಗಿಯೇ ಸುವರ್ಣ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದು. ವಿಧಾನಸೌಧವನ್ನು ಕಟ್ಟಿದ ಮೇಲೆ ಮೊದಲ ಬಾರಿಗೆ ನಾವು ಸಹ ಪಂಚಮಸಾಲಿಗಳ ಮಕ್ಕಳನ್ನು ಕೇಳಲಿಕ್ಕೆ ನಮ್ಮ ಭಾಗದಲ್ಲಿ ಅಧಿವೇಶನ ಇತ್ತು. 2000